ನಮಸ್ಕಾರ. ನಾನು ನಿಮ್ಮ ಶ್ರೀದೇವಿ. ಶ್ರೀ ಪ್ರಗತಿ ಟಾಕೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕಲಾವಿದರ ಪರಿಚಯ. ಹಿರಿಯ ಕಲಾವಿದರಾದಂತಹ ಶಿವಕುಮಾರ್ ಆರಾಧ್ಯ ಅವರು ನಮ್ ಜೊತೆ ಇದ್ದಾರೆ. ನೀವು ಅವ್ರನ್ನ ಹಲವಾರು ಸಿನಿಮಾ ಮತ್ತೆ ಸೀರಿಯಲ್ ಗಳಲ್ಲಿ ನೋಡಿರ್ತೀರ. ಅವರ ನಿಜ ಜೀವನ ಎಷ್ಟೋ ಜನಕ್ಕೆ ತಿಳಿದಿರಲ್ಲ. ಸೊ ಅದನ್ನು ಪರಿಚಯ ಮಾಡದೆ ನಮ್ಮ ಚಾನೆಲ್ ನ ಉದ್ದೇಶ. ಬನ್ನಿ ಅವ್ರೆ. ನಮಸ್ತೆ. ನಮಸ್ತೆ. ಸಣ್ಣ ಕಾಣಿಕೆ ಇವೆಲ್ಲ ಏನು ಅಗತ್ಯ ಇರಲಿಲ್ಲ. ಪರವಾಗಿಲ್ಲ. ಧನ್ಯವಾದ. ಹಿರಿಯ ಕಲಾವಿದರು ಇಷ್ಟು ಮಾಡಿಲ್ಲ ಅಂದ್ರೆ ನನ್ನ ಆಭಾರ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ನೋಡ್ತಾ ಬರ್ತಾ ಇದ್ವಿ. ಬಟ್ ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತ ಭಾಗ್ಯ ನಂಗೆ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಸರ್, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದ್ರು ಇಂಡಸ್ಟ್ರಿಗೆ ಬರ್ತೀನಿ, ಕಲಾವಿದ ಆಗ್ತೀನಿ ದೇವರಾಣೆಗೂ ಇಲ್ಲ, ಕಲ್ಪನೆನೇ ಇರ್ಲಿಲ್ಲ ನನಗೆ. ಮತ್ತೆ ಹೇಗೆ ಸರ್? ನಾನು 5ನೇ ಕ್ಲಾಸ್ ನಲ್ಲಿ ಇದ್ದಾಗ ಸ್ಕೂಲ್ನಲ್ಲಿ, ಅವಾಗೆಲ್ಲ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವಗಳು ಮಾಡ್ತಾ ಇದ್ರು. ಈಗ ಶಾಲಾ ವಾರ್ಷಿಕೋತ್ಸವ ಅಂದ್ರೆ ತುಂಬಾ ಹೈಟೆಕ್, ಆದ್ರಾಗ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ರು. ಆಗ ಯಾವ ಮಕ್ಕಳಿಗೆ ಪ್ರತಿಭೆ ಇರುತ್ತೆ ಅವರಿಂದ ಏನಾದ್ರು ಒಂದು ಮಾನ ಆಕ್ಟಿಂಗ್ ಮಾಡಿಸ್ತಾ ಇದ್ರು. ಹಾಗೆ ನನ್ನ ಗುರುಗಳಾಗಿ ಆಗ್ತಾ ಇದ್ರು ಇನ್ನೊಬ್ರು ಶಾರದಮ್ಮ ಟೀಚರ್ ಅಂತ. ಅವರಿಬ್ರು ನನ್ನಿಂದ ಒಂದು ಬುಡುಬುಡಿಕೆ ಪಾತ್ರ ಮಾಡಿಸಿದ್ರು. ಅದು ನನ್ನ ಮೊದಲ ರಂಗ ಪ್ರವೇಶ ಅಂತ ಹೇಳ್ಕೊಂಡು. ಆದ್ರೆ ಮುಂದಕ್ಕೆ ನಾನು ಕಲಾವಿದ ಆಗ್ತೀನಿ ಅನ್ನೋ ಯಾವ ಕಲ್ಪನೆ ಕೂಡ ಇರ್ಲಿಲ್ಲ. ಯಾಕೆಂದ್ರೆ ಮೊದಲಿಂದ ಕೂಡ ನನಗೆ ಸಂಕೋಚ ಅನ್ನೋ ತುಂಬಾ ಇತ್ತು. ಯಾರ ಹತ್ರ ಮಾತಾಡೋಕ್ ಕೂಡ ಸಂಕೋಚ ಪಡ್ತಾ ಇದ್ದೆ. ಆದ್ರಿಂದ ನಾನು ಕಲಾವಿದ ಆಗೋ ಕಲ್ಪನೆ ಇರ್ಲಿಲ್ಲ. ಸಂಕೋಚ ಪಡ್ತಾ ಇದ್ದೆ ಅಂತ ಹೇಳಿದ್ರಿ ಮಾತಾಡೋದಕ್ಕೂ. ಬಟ್ ಆದ್ರೂನು ನೀವ್ ಇವತ್ತು ಕಲಾವಿದ, ಅದು ಹಿರಿಯ ನಟನಾಗಿ ನಿಂತ್ಕೊಂಡಿದೀರಾ ಸರ್. ಸೊ ಇದಕ್ಕೆಲ್ಲ ಏನ್ ಕಾರಣ? ಅದ್ ಹೆಂಗ್ ಬಂದ್ರಿ ನೀವು? ಒಳ್ಳೆ ಹೆಜ್ಜೆ ಹೆಂಗಿಟ್ರಿ ಅಂತ ಇಂಡಸ್ಟ್ರಿ? ಇವತ್ತು ನಾನು ಕ್ಯಾಮರಾ ಮುಂದೆ ಅಥವಾ ನಿಮ್ಮೆಲ್ಲರ ಮುಂದೆ ಕೂತು ಮಾತಾಡ್ತೀನಿ ಅಂದ್ರೆ ಇದಕ್ಕೆ ರಂಗಭೂಮಿ ಕಾರಣ. ನಾನು ತುಂಬಾ ಸಂಕೋಚ ಅಂತ ಹೇಳಿದೆ, ಆದ್ರೆ ರಂಗಭೂಮಿ ಪ್ರತಿಯೊಬ್ಬರಿಗೂ ಜೀವನ ಏನು ಅನ್ನೋದು ಕಲ್ಸುತ್ತೆ, ಒಂದು ಧೈರ್ಯ ಕಲ್ಸುತ್ತೆ, ಅವರ ನಡವಳಿಕೆ ಕಲ್ಸುತ್ತೆ. ಪ್ರತಿಯೊಂದನ್ನು ಕೂಡ ರಂಗಭೂಮಿ ಕಲ್ಸುತ್ತೆ. ರಂಗಭೂಮಿಗೆ ನಾವೆಲ್ಲ ಕಲಾವಿದರು ತುಂಬಾ ಕೃತಜ್ಞರು ಅಂತ ಹೇಳ್ತೀವಿ. ಸರ್, ಓಕೆ, ನೀವು ರಂಗಭೂಮಿಯಿಂದ ಬಂದಿದ್ದೀರಾ. ನಿಮ್ಗೆ ತುಂಬಾ ಅಪಾರವಾದ ಗೌರವ ಇದೆ, ಅದ್ರ ಮೇಲೆ ಭಕ್ತಿ ಇದೆ, ಶಿಸ್ತಿದೆ, ಪ್ರತಿಯೊಂದನು ಇದೆ. ಆದ್ರೆ ನೀವು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದ ದಿನ ಅಂದ್ರೆ ನಿಮ್ಗೆ ಅದು ಚಾನ್ಸ್ ಹೆಂಗ್ ಸಿಕ್ತು ನಿಮ್ಗೆ? ಯಾಕೆಂದ್ರೆ ಇವಾಗ ಒಬ್ರು ಒಂದು ಪ್ರಯತ್ನ ಮಾಡಿದ್ದಾರೆ, ಗೆದ್ದಿದ್ದಾರೆ ಅಂತಂದ್ರೆ ಅದಕ್ಕೆ ಒಬ್ರು ಕಾರಣ ಆಗೇ ಆಗಿರ್ತಾರೆ. ನಿಮ್ಮ ಜೀವನದಲ್ಲೂ ಆತರ ಒಬ್ರು ಇದ್ದೇ ಇರ್ತಾರೆ. ಸೊ ಅದು ಯಾರು ಅಂತ ನೀವು ಹೇಳೋಕೆ ಇಷ್ಟ ಪಡ್ತೀರಾ? ನಾನು ಆಗ್ಲೇ ನಿಮ್ಗೆ ಹೇಳಿದಾಗೆ ಫಸ್ಟ್ ನನ್ನ ರಂಗ ಪ್ರವೇಶ ಶಾಲೆಯಲ್ಲಿ. ಪ್ರತಿ ವರ್ಷ ಕೂಡ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಒಂದಲ್ಲ ಒಂದು ಪಾತ್ರಗಳು ಮಾಡ್ತಾ ಇದ್ದೆ. ಕೆಲವು ಈ ಸ್ಕಿಟ್ ಅಂತ ಏನ್ ಹೇಳ್ತೀವಿ, ಹಾಸ್ಯ ಪ್ರಸಂಗಗಳು ಅಥವಾ ಬೇರೆ ಬೇರೆ ಘಟನೆಗಳನ್ನ ನಾನೇ ಅದನ್ನ ಬರೆದು ಆಕ್ಟ್ ಮಾಡ್ತಾ ಇದ್ದೆ. ಇದು ಶಾಲಾ ದಿನಗಳಲ್ಲಿ. ನಂತರ ಕಾಲೇಜಿಗೆ ಬಂದ ಮೇಲೂ ಹಾಗೆ ಆಯ್ತು. ನನ್ನ ಅಣ್ಣ ರೇಣುಕಾರಾಧ್ಯ ಅಂತ ಇದ್ದಾರೆ. ರಂಗ ಸಂಪದ ಅನ್ನೋ ಒಂದು ತಂಡದಲ್ಲಿ ಕಲಾವಿದ. ಅವ್ರ ಜೊತೆ ನಾಟಕ ನೋಡೋದಕ್ಕೆ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ತಾ ಹೋಗ್ತಾ ನಾನು ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನೋಡ್ತಾ ಇದ್ದೆ. ಅದು ಒಂದು ಇನ್ಸ್ಪಿರೇಷನ್ ನನಗೆ ಕೂಡ, ನಾನು ಆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಆ ನಂತರ ನಾನು ಎಜುಕೇಶನ್ ಮುಗಿದ್ಮೇಲೆ ನಾನು ಯಲಹಂಕದಲ್ಲಿ ಎಸ್ಕಾರ್ಡ್ಸ್ ಅಂತ ಒಂದು ಫ್ಯಾಕ್ಟ್ರಿ, ಅಲ್ಲಿ ಕೆಲ್ಸಕ್ಕೆ ಸೇರಿದೆ. ಅಲ್ಲಿ ರಂಗಭೂಮಿ ಬಗ್ಗೆ ಆಸಕ್ತಿ ಇರತಕ್ಕಂತಹ ತುಂಬಾ ಜನ ಗೆಳೆಯರು ಸಿಕ್ಕರು. ಅವರೆಲ್ಲ ಸೇರ್ಕೊಂಡು ನಾವು ಒಂದು ರಂಗತಂಡ ಕಟ್ಕೊಂಡ್ವಿ. ಆ ರಂಗತಂಡ ಕಟ್ಕೊಂಡ್ಮೇಲೆ ಪ್ರತಿ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳು, ರಾಜ್ಯೋತ್ಸವ ಆಗ್ಬೋದು, ಮತ್ತೊಂದು ಈ ತರ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ಆಕಾಶವಾಣಿ ನಡೆಸ್ಕೊಡ್ತಾ ಇದ್ವಿ. ಅದರಲ್ಲಿ ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಬೇರೆ ಯಾವುದೇ ತರ ಪ್ರತಿಭೆಗಳನ್ನ ಅವರು ಪರಿಚಯ ಮಾಡಿಸ್ಕೊಡ್ತಾ ಇದ್ರು. ಹೀಗೆ ರಂಗಭೂಮಿ ಪ್ರವೇಶ ನನಗೆ ನನ್ನ ಅಣ್ಣನ ಮೂಲಕ ಆಯ್ತು ಅಂತ ಹೇಳಿ ಗೆಳೆಯರೆಲ್ಲ ಸೇರಿ ನಾಟಕಗಳು ಮಾಡ್ತಾ ಇದ್ವಿ. ಹಾಗೆ ರವೀಂದ್ರ ಕಲಾಕ್ಷೇತ್ರದ ಸಂಪರ್ಕ ಸಿಕ್ತು. ಅಲ್ಲೂ ತುಂಬಾ ನಾಟಕಗಳು ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ನಿರ್ದೇಶಕರು ನಾಟಕ ನೋಡಕ್ ಬರ್ತಾ ಇದ್ರು. ಯಾವುದೇ ನಾಟಕ ಇರ್ಬೋದು, ಅದು ಹವ್ಯಾಸಿ ನಾಟಕಗಳಿರ್ಬೋದು, ನೃತ್ಯ ರಂಗಭೂಮಿ ನಾಟಕ ಇರ್ಬೋದು. ನಿರ್ದೇಶಕರು ಕಲಾವಿದರ ಆಯ್ಕೆ ಮಾಡೋಕ್ಕೋಸ್ಕರ ಬಂದು ನಾಟಕ ನೋಡಿ ರಂಗಭೂಮಿ ಕಲಾವಿದರು ಬೇಕು ಅಂತ ಕರ್ಕೊಂಡೋಗಿ ಪಾತ್ರಗಳು ಕೊಡ್ತಾ ಇದ್ರು. ಹಾಗೆ ನಮಗೂ ಕೂಡ ನಾಟಕ ನೋಡೋದಕ್ಕೆ ನಿರ್ದೇಶಕರು ಹಲವಾರು ಜನ ಬರ್ತಾ ಇದ್ರು. ಹಾಗೆ ಒಮ್ಮೆ ಸುನೀಲ್ ಪುರಾಣಿಕ್ ಅವರು, ಲಿಂಗದೇವರವರು, ಇವರು ಕೂಡ ಭೇಟಿ ಆಯ್ತು, ಪರಿಚಯ ಆಯ್ತು. ಮತ್ತೆ ಕಂಠೀರವ ಚಂದ್ರಶೇಖರ್ ಅಂತ ಒಬ್ರು ಕ್ಯಾಮರಾಮನ್, ಅವರು ಪರಿಚಯ ಆಯ್ತು. ಕಂಠೀರವ ಚಂದ್ರಶೇಖರ್ ಅವರು ಆರ್.ಎನ್. ಜಯಗೋಪಾಲ್ ಅವರ ಒಡನಾಟ ತುಂಬಾ ಇತ್ತು ಅವರಿಗೆ. ಅವ್ರ ಧಾರಾವಾಹಿಗಳ ಎಲ್ಲ ಛಾಯಾಗ್ರಹಣ ಇವರೇ ಮಾಡ್ತಾ ಇದ್ರು ಅಂತ ಒಬ್ರು ಮಹಾನ್ ವ್ಯಕ್ತಿನ ಪರಿಚಯ ಮಾಡಿಕೊಟ್ರು. ಸುನೀಲ್ ಪುರಾಣಿಕ್ ಅವರು ಆರಂಭದ ದಿನಗಳಲ್ಲಿ ಅವರು ಎಲ್ಲ ಧಾರಾವಾಹಿಗಳಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ರು.
ಪ್ರತಿಯೊಂದು ಧಾರಾವಾಹಿಯಲ್ಲೂ ನನಗೆ ಒಂದು ಪಾತ್ರ ಗ್ಯಾರಂಟಿ ಇದ್ದೇ ಇರ್ತಾ ಇತ್ತು. ಆ ನಂತರ ರವಿಕಿರಣ್ ಅವರು ಹಲವಾರು ಅವಕಾಶಗಳು ಕೊಟ್ಟರು. ನಾಲ್ಕೇಳಿ ಚಂದ್ರಶೇಖರ್ ಅವರು, ನಾಗಾಭರಣ ಅವರು. ಆರಂಭದಲ್ಲಿ ಒಂದು 4-5 ಜನ ಅಷ್ಟೇ ನಿರ್ದೇಶಕರು ನಿರ್ಮಾಪಕರು ಇದ್ದಿದ್ದು. ನಾಗಾಭರಣ, ರವಿಕಿರಣ್ ಅವರು, ಸುನೀಲ್ ಪುರಾಡೆ, ಲಿಂಗದೇವರು, CK ಚಂದ್ರು ಅವರು, ಹೀಗೆ ಒಂದು 4-6 ಜನ ಬಿಟ್ರೆ ಈಗ ತುಂಬಾ ಜನ ನಿರ್ಮಾಪಕರು ನಿರ್ದೇಶಕರು ಇದ್ದಾರೆ. ಹಾಗೆ ಈಗ ಧಾರಾವಾಹಿಗಳು ಕೂಡ ನಡೀತಾ ಇದೆ. ರಂಗಭೂಮಿ ಕಲಾವಿದನಾದ್ರಿಂದ ಬಹುಶಃ ನನಗೆ ಆಗ ನಿರ್ದೇಶಕರು ಬಂದಿದ್ರಿಂದ ನನಗೊಂದು ಅವಕಾಶ ಸಿಕ್ತು. ನಾನು ಕೂಡ ಕಿರುತೆರೆ ಮತ್ತೆ ಸಿನಿಮಾ ರಂಗ ಪ್ರವೇಶ ಮಾಡೋದಕ್ಕೆ ಅನುಕೂಲ ಆಯ್ತು ಅಂದ್ಕೊಳ್ತೇನೆ. ಸರ್, ನಿಮ್ಮ ಹೇಳಿದ್ರಿ ಹಾಗೆ ಸಿನಿಮಾ ಜರ್ನಿನು ಹೇಗಾಯ್ತು ಅಂತ ಹೇಳಿದ್ರಿ. ಈ ಮಧ್ಯದಲ್ಲಿ ನೀವು ಹಲವಾರು ಅಡೆತಡೆಗಳನ್ನ, ಸವಾಲುಗಳನ್ನ ಎದುರಿಸಿರ್ತೀರಾ. ನೀವೇನೇನೆಲ್ಲ ಸವಾಲುಗಳನ್ನ ಎದುರಿಸಿದ್ರ ಸರ್? ನಾನು ಅಂತ ಅಲ್ಲ, ಪ್ರತಿಯೊಬ್ಬ ಕಲಾವಿದರಿಗೂ ಹಲವಾರು ಸವಾಲುಗಳು ಬಂದಿರುತ್ತೆ. ಅದನ್ನ ಅವರು ಎಷ್ಟು ತಾಳ್ಮೆಯಿಂದ ಎದುರಿಸ್ತಾರೆ ಅನ್ನೋದು ಮುಖ್ಯ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಕ್ಕಾಗದೇ ಇರುವಂತ ಒಂದು ಘಟನೆ ದೂರದರ್ಶನ ಸಂಬಂಧಪಟ್ಟಿದ್ದು ಹೇಳ್ತೀನಿ. ನಮ್ಮ ಹಳೆ ಮೇಷ್ಟ್ರು ಅಂತ ಒಂದು ಕಿರುಚಿತ್ರ ಮಾಡ್ತಾ ಇದ್ವಿ. GV ಶಿವಾನಂದ್ ಅವರು ನೀವೆಲ್ಲ ಕೇಳಿರ್ಬೋದು. ಗುಬ್ಬಿ ವೀರಣ್ಣನವರ ಮಗ, ಅವರು ಮಹಾನ್ ಕಲಾವಿದರು. ಅವರು ನಾವು ಒಂದು ಕಿರುಚಿತ್ರ ಮಾಡಿದ್ವಿ. ಇದೇ ಹೇಳಿದ್ನಲ್ಲ, ನಮ್ಮ ಹಳೆ ಮೇಷ್ಟ್ರು ಅಂತ. ಅದನ್ನ ಹೇಗೆ ಅಂದ್ರೆ ಸುಮಾರು ಒಂದು 15 ದಿವಸ ಅದನ್ನ ರಿಹರ್ಸಲ್ ಮಾಡಿ, ನಾಟಕ ತರಾನೇ ರಿಹರ್ಸಲ್ ಮಾಡಿ ಅದನ್ನ ಶೂಟ್ ಮಾಡಿದ್ವಿ. ಇದು ಆರಂಭದ ದಿನಗಳು. ಇನ್ನು ದೂರದರ್ಶನದಲ್ಲಿ ಮೆಗಾ ಸೀರಿಯಲ್ ಶುರುವಾಗಿರ್ಲಿಲ್ಲ. ವಾರದ ಸೀರಿಯಲ್ ಅದನ್ನೇ 13 ಎಪಿಸೋಡ್ ಬರ್ತಾ ಇತ್ತು. 13 ಎಪಿಸೋಡ್ನೇ ನಾವು ಆಗ ಮೆಗಾ ಸೀರಿಯಲ್ ಅಂತ ಹೇಳ್ತಾ ಇದ್ವಿ. ಸಿಂಗಲ್ ಎಪಿಸೋಡ್ ಜಾಸ್ತಿ ಯಾವಾಗ ಚಾಲ್ತಿಲಿ ಇತ್ತು. ಮತ್ತೆ 4 ಎಪಿಸೋಡ್ಗಳು ಮಾಡ್ತಾ ಇದ್ರು. ಈ ತರ ವಿವಿಧ ರೀತಿಯಲ್ಲಿ ಇತ್ತು. ನಾವು 15 ದಿವಸ ರಿಹರ್ಸಲ್ ಮಾಡಿದ್ವಿ. ದೂರದರ್ಶನದವರು ಅದನ್ನ ಶೂಟ್ ಮಾಡಿದ್ರು. ಶೂಟ್ ಮಾಡ್ಬೇಕಾದ್ರೆ ಔಟ್ಡೋರ್ ಅಲ್ಲಿ ಮಾಡಿದ್ರು. ಮಲ್ಲೇಶ್ವರಂನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅರಣ್ಯ ಇಲಾಖೆ. ಅಲ್ಲಿ ತುಂಬಾ ಮರಗಳಿದೆ. ಅಲ್ಲಿ ಔಟ್ಡೋರ್ ಶೂಟ್ ಮಾಡಿದ್ರು. ಈ ನಮ್ಮ ಹಳೆ ಮೇಷ್ಟ್ರು ನಾಟಕದಲ್ಲಿ ಒಂದು ಸೀನ್ ಬರುತ್ತೆ. ಏಕಲವ್ಯ ಆಚಾರ್ಯರು. ಏಕಲವ್ಯನ ಪಾತ್ರ ನಾನ್ ಮಾಡಿದೆ. ಗುರುಗಳ ಪಾತ್ರ GV ಶಿವಾನಂದ್ ಅವರು ಮಾಡಿದೆ. ಈಗಿನ ಟೆಕ್ನಾಲಜಿಗೂ ಆಗಿನ ಟೆಕ್ನಾಲಜಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು. ಆರಂಭ ದಿನಗಳಲ್ವಾ, ಟೆಕ್ನಾಲಜಿ ಅಷ್ಟೊಂದು ಗೊತ್ತಿರಲಿಲ್ಲ. ಬಿಸಿಲಲ್ಲಿ ಶೂಟ್ ಮಾಡಿದ್ರು. ಈಗ ನಾವೇನ್ ಹೇಳ್ತೀವಿ, ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಸಿಲು ಇದ್ರೆ ಬರ್ನ್ ಆಗುತ್ತೆ ಅಂತ ಹೇಳ್ತೀವಿ. ಆಗ ಬಿಸಿಲಲ್ಲಿ ಶೂಟ್ ಮಾಡಿದ್ರು. ಬ್ಯಾಕ್ ಗ್ರೌಂಡ್ ಫುಲ್ ಬರ್ನ್ ಆಯ್ತು. ನಾವು ಕಲಾವಿದರ ಮುಖಗಳೇ ಕಾಣ್ತಾ ಇರಲಿಲ್ಲ, ಕಪ್ಪು ಕಪ್ಪು ಕಾಣಿಸ್ತಾ ಇತ್ತು. ನಾವು ಯಾರು ಕಲಾವಿದರು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಇದು ನನಗೆ ಬಹಳ ವರ್ಷಗಳ ನಂತರ ನಾನು ಈ ರಂಗದ ಬಂದ ಮೇಲೆ ಸ್ವಲ್ಪ ಅನುಭವದ ಮೇಲೆ ಗೊತ್ತಾಯ್ತು ಅವತ್ತಾಗಿನ ಮಿಸ್ಟೇಕ್ ಏನು ಅಂತ ಹೇಳಿ. ಅದನ್ನ ಮತ್ತೆ ಅವ್ರು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ದೂರದರ್ಶನ ಅಧಿಕಾರಿಗಳು ಯಾರಿದ್ರು ಅವ್ರಿಗೆ ಅನ್ನಿಸ್ತು ಈ ಏಕಲವ್ಯನ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು. ಈ ಪಾತ್ರ ನನಗೆ ಅನ್ನಿಸ್ತು, ನನ್ನನ್ನು ತೆಗೆದಾಕ್ಬೇಕಾಗಿತ್ತು. ಅಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಏಕಲವ್ಯ ಬಾಣ ಬಿಡು ಅಂತ. ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತು, ಬಾಣ ಬಿಡಬೇಕಾದ್ರೆ ಬಾಣ ಬಿಡೋದೊಂದು ಶಾಟು ತಗೋಬಹುದು ಅಂತ. ಈಗ ನಾನು ಯಾವತ್ತು ಬಾಣ ಬಿಟ್ಟಿದ್ದೆ? ಯಾವತ್ತೂ ಇಲ್ಲ. ಬಾಣ ಬಿಟ್ಟ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಸಿಂಪಲ್ ಟೆಕ್ನಿಕ್, ಬಾಣ ಬಿಡೋದೊಂದು, ಹೋಗಿ ಅದು ರೀಚ್ ಆಗೋದೊಂದು ಶಾಟ್ ತಗೋಬೇಕು. ಆದ್ರೆ ಅವರು ನಾನು ಬಾಣ ಸರಿಯಾಗಿ ಬಿಡ್ಲಿಲ್ಲ ಅನ್ನೋದು ಕಾರಣ ನನ್ನ ಆ ಪಾತ್ರದಿಂದ ತೆಗೆದು ಹಾಕಿದ್ರು. ಅವರು ಬೇಕಾದಂತಿಲ್ಲ ಏಕಲವ್ಯನ ಪಾತ್ರಕ್ಕೆ ಹಾಕೊಂಡ್ರು. ಆಗ ನನ್ನ ಜೊತೆ ಇಲ್ಲ, ಆರಾಧನೆ ಅವಮಾನ ಮಾಡೋದಂಗಾಗುತ್ತೆ, ನಾವು ಇದನ್ನ ಪ್ರಾಜೆಕ್ಟ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಪ್ರೊಡಕ್ಷನ್ ದೂರದರ್ಶನದ್ದು, ನಾವು ಕಲಾವಿದರು ಮತ್ತೆ ಡೈರೆಕ್ಟರ್ ಮಾತ್ರ ನಮ್ಮ ತಂಡದವ್ರದ್ದು, ನಮ್ಮ ರಂಗ ತಂಡದವ್ರು. ನಾನು ಅವ್ರಿಗೆ ಹೇಳಿದೆ, ಬೇಡಪ್ಪ ಆತರ ನೀವು ಮಾಡಬೇಡಿ, ಈ ಪ್ರಾಜೆಕ್ಟ್ ಮಾಡೋಣ ಅಂತ. ನಾನು ಹೇಳೋ ಉದ್ದೇಶ ಏನು ಅಂದ್ರೆ, ಇವತ್ತಿಗೂ ನನ್ಗೆ ಚೆನ್ನಾಗಿ ನೆನಪಿದೆ, ನಾವು ಆ ಒಂದು ಎಪಿಸೋಡ್ ಮಾಡೋದ್ರಿಂದ ದೂರದರ್ಶನದಿಂದ ನಮಗೆ 14,000 ರೂಪಾಯಿ. ನಾವು ಮೊದಲೇ ರಂಗಭೂಮಿಯವರು ಬೀದಿ ನಾಟಕಗಳು ಮಾಡ್ತಾ ಇದ್ವಿ, ಹೊರಗಡೆ ನಾಟಕಗಳು ಮಾಡ್ತಾ ಇದ್ವಿ. ಆ 14,000 ರೂಪಾಯಿ ಬಂದ್ರೆ ನಾವು ಬೇರೆ ಒಂದಷ್ಟು ನಾಟಕ ಮಾಡೋದಕ್ಕೆ ಅವಕಾಶ ಸಿಗುತ್ತಲ್ಲ ಅನ್ನೋ ಒಂದು ಆಸೆ, ನನ್ನ ಆಕಾಂಕ್ಷೆ. ನಾನು ಅವ್ರಿಗೆಲ್ಲರಿಗೂ ಒತ್ತಾಯ ಮಾಡಿ ಅವರ ಮನವೊಲಿಸಿ ಆ ನಾಟಕ, ಆ ಪ್ರಾಜೆಕ್ಟ್ ಮಾಡಿದ್ವಿ. ಪ್ರಾಜೆಕ್ಟ್ ಕಂಪ್ಲೀಟೆಡ್ ಆಯ್ತು. GV ಶಿವಾನಂದ್ ಅವ್ರನ್ನ ಆ ದೂರದರ್ಶನ ಅಧಿಕಾರಿಗಳು ಕೇಳಿದ್ರು, ಸರ್ ನೀವು ಹೇಗೆ ಜೊತೆಲಿ ಇದ್ರಲ್ಲ, ಅವ್ರು ಮಾಡಿದ ಪಾತ್ರ ಹೇಗಿತ್ತು ಏಕಲವ್ಯನ ಪಾತ್ರ, ಈಗ ಬೇರೆಯವ್ರ ಪಾತ್ರಧಾರಿ ಮಾಡಿದ್ರಲ್ಲ, ಈಗ ಹೇಗಿದೆ, ಎರಡಕ್ಕೂ ವ್ಯತ್ಯಾಸ ಏನು ಅಂತ. GV ಶಿವಾನಂದ್ ಅವ್ರನ್ನ ನಿಜವಾಗ್ಲೂ ನಾನು ಪ್ರತಿ ಕ್ಷಣ ನೆನಪಿಸ್ಕೋಬೇಕು. ಎಂತ ಒಳ್ಳೆ ಮಾತು ಹೇಳಿದ್ರು ಅಂದ್ರೆ ಅವ್ರೆ, ಆರಾಧ್ಯ ಪಾತ್ರ ಎಲ್ಲ ಚೆನ್ನಾಗಿ ಮಾಡಿದ್ರು, ಬಾಣ ಒಂದ್ ಸರಿಯಾಗಿ ಈಗ ಮಾಡಿದ್ರು, ಬಾಣ ಮಾತ್ರ ತುಂಬಾ ಚೆನ್ನಾಗಿ ಬಿಟ್ರು ಅಂತ ಹೇಳಿದ್ರು. ಅದು ಅವ್ರ ಪಾತ್ರ ಏನು ಮಾಡ್ಲಿಲ್ಲ ಅನ್ನೋದು, ಅದೊಂದು ನನ್ನ ಜೀವನದಲ್ಲಿ ಅವರು ಬೆನ್ನು ತಟ್ಟಿ ನನ್ನನ್ನ ಪ್ರಶಂಸೆ ಮಾಡಿದ್ದ ರೀತಿ ಅಂತ ಹೇಳ್ಕೋಬಹುದು. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವು ನೀವೆಲ್ಲ ಪುರಾಣದ ಕಥೆ ಹೇಳ್ತಾ ಇರ್ತೀವಿ. ಒಂದ್ಸರ್ತಿ ನಾರದನ್ನ ರಾವಣ
ಯಮಧರ್ಮರಾಯ ಮತ್ತೆ ಸಾರಿ ಶನಿ ಮಹಾತ್ಮ ಮತ್ತೆ ಮಹಾಲಕ್ಷ್ಮಿ ಇವರಿಬ್ಬರ ಬಗ್ಗೆ ಯಾವುದೋ ಒಂದು ಪ್ರಸಂಗ ಬರುತ್ತೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ, ಯಾರು ಚೆನ್ನ ಅಂತ ಅಂದ್ಬಿಟ್ಟು ನಾರದರಿಗೆ ಬಹಳ ಒಂದು ಪೀಕ್ಲಾಟ ಬಂದಂತೆ. ಅವರು ಸರಿ ಅಂತ ಹೇಳಕ್ಕಾಗಲ್ಲ, ಇವರು ಸರಿ ಅಂತ ಹೇಳಕ್ಕಾಗಲ್ಲ ಅಂತ. ಇಬ್ರು ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದ್ರಂತೆ. ಇಬ್ರು ನಡ್ಕೊಂಡು ಹೋದ್ರಂತೆ, ಬಂದ್ರಂತೆ. ಬಂದ್ಮೇಲೆ ಹೇಳಿದ್ರಂತೆ, ತಾಯಿ ಮಹಾಲಕ್ಷ್ಮಿ ಬಂದಾಗ ಚಂದ, ಮಹಾತ್ಮ ಅಂದ್ರೆ ಶನಿ ಮಹಾತ್ಮ ಹೋದಾಗ ಚಂದ ಅಂತ ಹೇಳಿ. ಹಾಗೆ ಜಿ ವಿ ಶಿವಾನಂದ್ ಅವರು ನನ್ನ ಪಾತ್ರದ ಬಗ್ಗೆ ಮತ್ತೆ ಮತ್ತೊಬ್ಬರು ಪಾತ್ರಧಾರಿ ಮಾಡಿದ್ರಲ್ಲ ಅವ್ರ ಬಗ್ಗೆ ಹೇಳಿದ್ರು ಅಂತ ಹೇಳ್ಕೋಬಹುದು. ಅದೊಂದು ಘಟನೆ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗಲಿಲ್ಲ. ಅವತ್ತು ನಾನು ಅನ್ಕೊಂಡೆ ಇದು ಚಾಲೆಂಜ್ ಅಂತ ಅಲ್ಲ, ನನ್ನ ಮನಸ್ಸಿಗೆ ಇವತ್ತು ನೋವಾಗಿದೆ. ಆ ನೋವನ್ನ ತುಂಬುವಂತ ಏನಾದ್ರೂ ಒಂದು ಪ್ರಸಂಗ ನಿಮ್ಮಿಂದನೇ ಆಗ್ಬೇಕು ಅಂತ. ಹಾಗೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ನನಗೆ ದೂರದರ್ಶನದಲ್ಲೇ ಸಿಕ್ತು, ಅಭಿಮಾನಿ ಕನ್ನಡ ವೀರರು ಅಂತ. ನನ್ನ ಸ್ನೇಹಿತ ಒಬ್ಬ ಯುವ ಆತ ಪ್ರಾಜೆಕ್ಟ್ ನ ತಗೊಂಡಿದ್ದ, ಮತ್ತೆ ಆತನೇ ನಿರ್ದೇಶನ ಕೂಡ ಅವನ ಹೆಸರಲ್ಲೇ ಇತ್ತು. ಮತ್ತೊಬ್ರು ಪ್ರಭಾಕರ್ ಬಾಬು ಅಂತ ಇದ್ರು ರಂಗಭೂಮಿಯವರು, ಅವರು ನಿರ್ದೇಶನ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ ಅವ್ರದ್ದೇನೆ. ಅಲ್ಲಿ ಒಂದು ಪ್ರಮುಖ ಘಟನೆಗಳು, ಕೃಷ್ಣದೇವರಾಯ, ನೃಪತುಂಗ, ಒಣಕೆ ಓಬವ್ವ, ಹೀಗೆ ಒಂದು 5 ಜನದ್ದು ಎಪಿಸೋಡ್ಗಳು. ಅದರಲ್ಲಿ ನನ್ನ ಜೊತೆಗೆ ಸಹ ನಿರ್ದೇಶಕನಾಗಿ ತಗೊಂಡ್ರು. ಪ್ರಮುಖವಾದ ಪಾತ್ರವನ್ನ ನಮ್ಮ ಹಿರಿಯ ನಟರು, ಇನ್ನು ಬೇರೆ ಬೇರೆ ಕಲಾವಿದೆಲ್ಲ ಮಾಡಿದ್ರು. ದೂರದರ್ಶನದಲ್ಲಿ ಶೂಟ್ ಆಯ್ತು, ನಾನು ಒಂದು ಪಾತ್ರ ಮಾಡಿದ್ದೆ. ನನಗೆ ಅಲ್ಲಿ ಖುಷಿ ಆಯ್ತು, ಯಾಕೆಂದ್ರೆ ನಾನು ಪಾತ್ರಧಾರಿ ಜೊತೆಗೆ ಸಹಾಯಕ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು. ದೊಡ್ಡ ದೊಡ್ಡ ಕಲಾವಿದರಿಗೆ ಡೈಲಾಗ್ ಕೊಡುವಂತ ನನಗೆ ಸುಯೋಗ ಒದಗಿ ಬಂತು. ಇದು ಅದೇ ದೂರದರ್ಶನದಲ್ಲಿ ನನಗಾದಂತ ಒಂದು ಅವಮಾನ, ಅಲ್ಲೇ ಸಿಕ್ಕಂತ ಒಂದು ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.